ಈಗ ನೀವು ಒಂದು ಸ್ಥಾನಮಾನ ಗಳಿಸ್ಕೊಂಡಿದ್ದೀರಿ, ವರ್ಚಸ್ಸಿದೆ, ಹೆಸರಿದೆ, ಯಾಕೆ ರಾಜಕಾರಣಿಗಳಿಗೆ ತಾವು ಪಾಠ ಮಾಡಬಾರ್ದು? ನಾವು ದಡ್ರು, ನಮಗಿಂತ 9th ಫೇಲ್ ಆದವ್ರಿಗೆ ನಾವು ಪಾಠ ಮಾಡ್ಬೋದು, PUC ಫಸ್ಟ್ ಇಯರ್ದವ್ರಿಗೆ ಪಾಠ ಮಾಡ್ಬೋದು, ಯಾಕಂದ್ರೆ ಅವ್ರು ಭಾಳ ಚೆನ್ನಾಗಿ ಇರ್ತಾರೆ. ಉದಾಹರಣೆ, ನಾನು ಒಬ್ಬ ರೈತರ ಮಗನಾಗಿ ನಾನು ಹೇಳ್ತೀನಿ, ಇವೆಲ್ಲ ಬಿಡ್ರಿ, ಇವನ್ನೆಲ್ಲ ಅಧಿಕಾರಕ್ಕೆ ಬರೋ ಸಲುವಾಗಿ ಏನು ಬೇಕಾದ ಘೋಷಣೆಗಳು ಮಾಡಿದರೆ ಒಂದು ದಿವ್ಸ ದೇಶ ಹೋಗ್ತದೆ, ರಾಜ್ಯ ಹೋಗ್ತದೆ. ಇವತ್ತು ನಮ್ಮ ಮ್ಯಾಗ ಸಾಲ ಇರುತ್ತೆ, ಯಾವ ಹೇಳ್ಬೋದು, ದೇಶದ ಮೇಲೆ ಇರ್ತಕ್ಕಂಥ ಸಾಲ ನಮ್ಮ ಪಾಲು ಇದೆ, ರಾಜ್ಯದ ಮ್ಯಾಗ ಇರ್ತಕ್ಕಂಥ ಸಾಲದ ಪಾಲು ನಮ್ದಿದೆ. ಇಷ್ಟೆಲ್ಲ ಇವರು ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಹೆಲ್ತ್ ಫ್ರೀ ಮಾಡ್ರಿ 100%. ಹುಟ್ಟಿದಾಗಿಂದ ಸಾಯುವವರೆಗೆ ಅವ್ನ ಹೆಲ್ತ್ ನೀವು ನೋಡ್ಕೊಳ್ಳಿ, ಸರ್ಕಾರ ಜವಾಬ್ದಾರಿ ತಗೊಳ್ಳಿ. ಎಜುಕೇಷನ್ ಫ್ರೀ ಮಾಡಿ, ಅವನದು ಬಾಲವಾಡಿಯಿಂದ ಹಿಡಿದು ಅಂದರೆ LKG UKG ಹಿಡಿದು ಅವನ IAS ಆಗೋದು ಎಲ್ಲಿ ತನಕ ಕಲಿತಾನೆ ಕಲೀಲಿ, ಅದನ್ನು ಸರ್ಕಾರ ನೋಡ್ಕೊಳ್ಳಿ. ರೈತನ ಹೊಲಕ್ಕೆ ನೀರು ಕೊಡುವಂಥ ಕೆಲಸ ಮಾಡಲಿ. ರೈತನ ಹೊಲ ಇದೆ ಅಲ್ಲಿ, ಅದು ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ನೀರು ಕೊಡಲಿ. ಅಲ್ಲಿ ನೀರು ಕೊಟ್ಟು ಅಗ್ರಿಕಲ್ಚರ್ಗೆ ಫ್ರೀ ಪವರ್ ಈಗಿದೆ, ಅದನ್ನು ಮುಂದುವರಿಸಲಿ. ಅದರ ನಂತರ ರಮೇಶ್ ಗದ್ದೆ ಹತ್ತಿ ಬೆಳಿತಾನೆ, ನೀವು ಮೆಣಸಿನಕಾಯಿ ಬೆಳಿತೀರಿ, ಅವ್ರು ಸೋಯಾಬೀನ್ ಬೆಳಿತಾರೆ, ಇನ್ನೊಬ್ರು ಮತ್ತೊಂದು ಬೆಳಿತಾರೆ, ಮತ್ತೊಂದು ಬೆಳಿತಾರೆ. ಆ ಕಂಪನಿಗೆ ನಮ್ಮನ್ನು ಟೈಪ್ ಮಾಡ್ರಿ, ರೈತರನ್ನ. ಕರೆಕ್ಟ್. ಈ ಹತ್ತಿ ಬೆಳೆಯವಂಗ ಟಿ ಶರ್ಟ್ ಅದೇನೋ ಮಾಡ್ತಾರೆ, ಅವ್ರಿಗೆ ಟೈಪ್ ಮಾಡ್ರಿ. ಸೋಯಾಬೀನ್ ಬೆಳೆಯವಂಗ ಎಣ್ಣೆ ತಯಾರು ಮಾಡುವಂಥ ಕಂಪ್ನಿಗಳು ಟೈಪ್ ಮಾಡ್ರಿ. ಈ ಮೆಣಸಿನಕಾಯಿ ಬೆಳೆಯವಂಗ ಚಿಲಿ ಮಾಡುವಂಥ ಇವಂಗ ಟೈಪ್ ಮಾಡ್ರಿ. ಈ ಲಿಂಬಿನಕಾಯಿ ಬೆಳೆಯವಂಗ ಲಿಂಬಿಕಾಯಿ ಉಪ್ಪಿನಕಾಯಿ ಯಾರು ಮಾಡ್ತಾರೆ, ಅವ್ರಿಗೆ ಟೈಪ್ ಮಾಡ್ರಿ. ಅವ್ರು ಟೈಪ್ ಮಾಡಿದ್ರೆ ಅವರು ಸಂಪೂರ್ಣ ವರ್ಷ ಆ ಕಂಪ್ನಿಗಳು ಅವನಿಗೆ ಬೀಜ ಕೊಡ್ತಾವ, ಗೊಬ್ಬರ ಕೊಡ್ತಾವ, ಮಾರ್ಗದರ್ಶನ ಮಾಡ್ತಾವ, ಬೆಳೆಯನ್ನು ಕಟಾವಾದ ನಂತರ ತೊಗೊಂಡು ಹೋಗ್ತಾರೆ, ವರ್ಷ ಪೂರ್ತಿ ಕೊಟ್ಟದ್ದನ್ನು ಕಟ್ ಮಾಡ್ಕೊಳ್ತಾರೆ, ರಿಮೈನಿಂಗ್ ಅವರು SB ಜಮಾ ಮಾಡ್ತಾರೆ. ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನೆ?